ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬಸವೇಶ್ವರ ಜಯಂತಿ ಪರಮ ಪೂಜೆ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಪೂಜೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಏಪ್ರಿಲ್ 20, 21 ಮತ್ತು 22ರಂದು ಭಾಲ್ಕಿಯ ಶ್ರೀ ಚನ್ನಬಸವ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಮನವಿ ಮಾಡಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರು ಸಮಾಜಕ್ಕೆ ಮಾಡಿದ ಸೇವೆ ಅತ್ಯಂತ ಶ್ರೇಷ್ಠವಾಗಿದ್ದು ಅವರು ನಮ್ಮೆಲ್ಲರಿಗೂ ನಡೆದಾಡುವ ದೇವರಂತಿದ್ದರು ಎಂದು ಅವರು ಅಭಿಪ್ರಾಯಪಟ್ಟರು. ಗಡಿಭಾಗದಲ್ಲಿ ಅವರು ಅನೇಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಗಳನ್ನು ಮಾಡಿದ್ದು ಹಲವಾರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯಲು ಮಾರ್ಗದರ್ಶನ ನೀಡಿದರು. ಅವರ ಆಶಯದಂತೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ಸಮಾಜ ಸೇವೆಯ ದಾರಿಯನ್ನು ಮುಂದುವರಿಸುತ್ತಿದ್ದು ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಜೊತೆಗೆ ಅನಾಥ ಮಕ್ಕಳಿಗಾಗಿ ಅನಾಥಾಶ್ರಮವನ್ನು ಸ್ಥಾಪಿಸಿ ಅವರ ಪಾಲನೆ ಪೋಷಣೆ ಮಾಡಲಾಗುತ್ತಿದೆ. ಈ ಮಹತ್ವದ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಎಲ್ಲರಿಗೂ ನನ್ನ ಶರಣಾರ್ಥಿ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಬರುವ ಏಪ್ರಿಲ್ 20, 21 ಹಾಗೂ 22ನೇ ತಾರೀಕಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಪುಣ್ಯತಿಥಿ ಹಾಗೂ ನಮ್ಮ ಎಲ್ಲರ ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕಂತ ನಾನು ವಿನಂತಿಸುತ್ತೇನೆ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾಡಿರುವ ಕಾರ್ಯ, ಅವರು ನಮಗೆ ನಡೆದಾಡುವ ದೇವರಾಗಿದ್ದರು. ಶೈಕ್ಷಣಿಕವಾಗಿರ್ಬೋದು, ಅವರು ಬಹಳಷ್ಟು ನಮ್ಮ ಭಾಗಕ್ಕೆ ಅವರು ಸೇವೆ ಸಲ್ಲಿಸಿದ್ದಾರೆ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ಅದೇ ದಾರಿಯಲ್ಲಿ ಅವರು ಮುಂದುವರೆದಿದ್ದಾರೆ. ತಾವೆಲ್ಲ ನೋಡ್ಬೋದು, ಇವತ್ತು ನ್ಯೂಸ್ ನಮ್ಮ ಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿನಿಯರು ನೀಟು ಮತ್ತು JEE, KSET ಇವೆಲ್ಲ ಕ್ರ್ಯಾಕ್ ಮಾಡಿ ಫ್ರೀ ಗೌರ್ಮೆಂಟ್ ಸೀಟ್ ಅವ್ರು ತಗೊಳ್ತಾ ಇದ್ದಾರೆ ಅಂತಂದರೆ ಇವ್ರು ಮಾಡಿರುವ ಕಾರ್ಯಕ್ಕಾಗಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ನ್ಯೂಸ್ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಇವರ ಕಾರ್ಯ ಚರ್ಚೆ ಆಗ್ತಾ ಇದೆ. ನಾನು ಕೂಡ ದೆಹಲಿಯಲ್ಲಿ ಹೋಗಿದ್ದಾಗ ಮಹಾರಾಷ್ಟ್ರದ ಕೆಲವು ಸಂಸದರು ನನಗೆ ಬಂದು ಭೇಟಿ ಮಾಡಿ ಹೇಳ್ತಾರೆ, ತಮ್ಮ ಭಾಗದಲ್ಲಿ ಗುರುಕುಲು ಭಾಳ ಒಳ್ಳೆ ರೀತಿಯಲ್ಲಿ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದ ಕೂಡ ಬಹಳಷ್ಟು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಗುರುಕುಲಕ್ಕೆ ಹೋಗಿ ಅವರು ಶಿಕ್ಷಣ ಪಡೆದುಕೊಳ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲ, ಯಾರ್ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಫ್ರೀ ಸೀಟನ್ನು ಕೊಟ್ಟು ಅವರಿಗೂ ಕೂಡ ಮೇಲೆತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಅನಾಥಾಶ್ರಮ ಕೂಡ ಗುರುಗಳು ನಡೆಸ್ತಾ ಇದ್ದಾರೆ. ಅನಾಥಾಶ್ರಮದಲ್ಲಿ ನಾವು ಕೂಡ ಬಹಳಷ್ಟು ಸಲ ನಾವು ಹೋಗಿದ್ದೀವಿ. ಅಲ್ಲಿ ಬಹಳ ನಮಗೂ ಕೂಡ ದುಃಖ ಅನ್ಸುತ್ತೆ ಎಂಥ ಪರಿಸ್ಥಿತಿಯಲ್ಲಿ ಅವರ ತಂದೆ ತಾಯಿಯವರಿಗೆ ಬೇರೆ ಬೇರೆ ಕಡೆ ರೈಲ್ವೆ ಸ್ಟೇಷನ್ ಇರ್ಬೋದು ಬಿಟ್ಟಿದಾಗ ಗುರುಗಳಲ್ಲಿ ಹೋಗಿ ಅವ್ರಿಗೆ ಕರ್ಕೊಂಡು ಬಂದು ಅವರಿಗೆ ಒಳ್ಳೆ ರೀತಿಯಲ್ಲಿ ವಾತಾವರಣದಲ್ಲಿ ಬೆಳೆಸುವ ಕೆಲಸ ಕೂಡ ಅವರು ನಮ್ಮ ಬಸವಲಿಂಗ ಪಟ್ಟದೇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ತವ್ಯ, ನಮ್ಮ ಭಾಲ್ಕಿ, ನಮ್ಮ ಇಡೀ ಜಿಲ್ಲೆ ನಮ್ಮ ಕರ್ತವ್ಯ ಇದಕ್ಕೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಬಂದು ಇವತ್ತಿನ ದಿವಸ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಯವರು ಕೂಡ ಆಗಮಿಸಲಿದ್ದಾರೆ 22ನೇ ತಾರೀಕಿಗೆ. ಅದ್ರ ಜೊತೆ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬರಲಿದ್ದಾರೆ. ಅದು ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದ ಎಲ್ಲ ಕಡೆಯಿಂದ ಗುರುಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು. ಹುಮ್ನಾಬಾದ್ ಪೊಲೀಸ್ ಉಪವಿಭಾಗದ ವ್ಯಾಪ್ತಿಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 20 ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಒಟ್ಟು 36,05,000 ನಗದು ಸೇರಿದಂತೆ ಮೌಲ್ಯಯುತ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಹುಮ್ನಾಬಾದ್ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ 20 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 28 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು. ಬಂಧಿತರಲ್ಲಿ 24 ಮಂದಿ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳವರಾಗಿದ್ದು ಉಳಿದ 4 ಹೊರ ರಾಜ್ಯದವರಾಗಿದ್ದಾರೆ. ಪೊಲೀಸರು ಜಪ್ತಿ ಮಾಡಿದ ವಸ್ತುಗಳಲ್ಲಿ 11,52,300 ನಗದು, 12.48 ಲಕ್ಷ ಮೌಲ್ಯದ 119 ಗ್ರಾಂ ಬಂಗಾರ, 1 ಎಮ್ಮೆ, 8 ದ್ವಿಚಕ್ರ ವಾಹನಗಳು, 1 ಮಹೇಂದ್ರ ಗೂಡ್ಸ್ ವಾಹನ, 1 ಆಟೋ ರಿಕ್ಷಾ ಹಾಗೂ 3 ಕ್ವಿಂಟಲ್ ಸೋಯಾಬೀನ್ ಸೇರಿವೆ. ಪೊಲೀಸರ ಕಾರ್ಯಚಟುವಟಿಕೆಯಿಂದ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗಿದೆ ಎಂದು ಅವರು ಹೇಳಿದರು.
ಅದರಲ್ಲಿ ನಗದು 11,52,300 ರೂಪಾಯಿ ಇದೆ. ಅದೇ ರೀತಿ 119 ಗ್ರಾಮ್ ಗೋಲ್ಡ್ ವಿಚ್ ಈಸ್ ಕಾಸ್ಟಿಂಗ್ ಅರೌಂಡ್ 12,48,000. ಅದೇ ರೀತಿ ಒಂದು ಎಮ್ಮೆ, ಅದೇ ರೀತಿ 8 ದ್ವಿಚಕ್ರ ವಾಹನಗಳು, ಕಳುವಾಗಿದ್ದ ದ್ವಿಚಕ್ರ ವಾಹನಗಳು 8 ಹಾಗೂ ಒಂದು ಮಹೀಂದ್ರ ಗೂಡ್ಸ್ ವಾಹನ, ಒಂದು ಆಟೋ ರಿಕ್ಷಾ ಅಂಡ್ 3 ಕ್ವಿಂಟಲ್ ಸೋಯಾಬೀನ್. ಈ 20 ಪ್ರಕರಣಗಳಲ್ಲಿ ಉನ್ನಾಬದು ಉಪವಿಭಾಗ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿ ಬೇರಿಸಿ ಸೀಸ್ ಮಾಡಿದ್ದ ಸ್ವತ್ತಿನ ವಿವರಗಳು ಇವೆ. ಅದೇ ರೀತಿ ಟೋಟಲ್ 28 ಅಫೆಂಡರ್ಸ್, 20 ಪ್ರಕರಣಗಳಲ್ಲಿ 28 ಅಫೆಂಡರ್ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 24 ಅಫೆಂಡರ್ಗಳು ಬೀದರ್ ಅಥವಾ ಗುಲ್ಬರ್ಗಾಗೆ ಸೇರಿದ್ದವರು. ಒಂದು 5 ಜನರು ಗುಲ್ಬರ್ಗಾದಲ್ಲಿ ಎಮ್ಒಬಿಗಳಾಗಿರ್ತಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಒಂದು 4 ಅಫೆಂಡರ್ಗಳು ಮಾತ್ರ ಔಟ್ಸೈಡ್ ಕರ್ನಾಟಕ, ಮಹಾರಾಷ್ಟ್ರ, ಧಾರಾಶಿವ ಜಿಲ್ಲೆಗೆ ಸೇರಿದವರು ಅಂತ ಗೊತ್ತಾಗಿದೆ. ಅವರೆಲ್ಲರನ್ನೂ ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಅದೇ ರೀತಿ ಕಳವಾಗಿದ್ದ ಮಾಲನ್ನು ಕೋರ್ಟ್ಗೆ ಒಪ್ಪಿಸಿ ಕೋರ್ಟ್ ಮುಖಾಂತರ ಕಳ್ಕೊಂಡು ಅವರಿಗೆ ತಲುಪಿಸ್ತೇವೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಮೊಬೈಲ್ ಕಳ್ಕೊಂಡವರು ನಮ್ಮ CIF ಪೋರ್ಟಲ್ ಮುಖಾಂತರ ಪ್ರಕರಣವನ್ನು ದಾಖಲಿಸಿಕೊಂಡಾಗ ತಾಂತ್ರಿಕ ವಿಜ್ಞಾನವನ್ನು ಉಪಯೋಗಿಸಿ ನಾವು ಸುಮಾರು 49 ಮೊಬೈಲ್ಗಳನ್ನು ರಿಕವರಿ ಮಾಡಿ ಕಳ್ಕೊಂಡವರಿಗೆ ಕೊಡಲಾಗಿದೆ. ಅದರಲ್ಲಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಹೆಚ್ಚಿಗೆ 32 ಮೊಬೈಲ್ಗಳು ಸೀಸ್ ಆಗಿದೆ ಅಂತ, ರಿಕವರ್ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಇಡೀ ಪ್ರಕರಣಗಳನ್ನು ಬೇರಿಸುವ ನಿಟ್ಟಿನಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದ ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಗೂ ನಾನು ಬೀದರ್ ಪೊಲೀಸ್ ವತಿಯಿಂದ ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್. ತಾಲೂಕಿನ ಗೂನಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಮಂದಿರದ 13ನೇ ಜಾತ್ರಾ ಮಹೋತ್ಸವವು ಏಪ್ರಿಲ್ 18ರಿಂದ 20ರವರೆಗೆ ಭಕ್ತಿ ಭಾವದಿಂದ ಜರುಗಲಿದೆ. ಏಪ್ರಿಲ್ 18ರಂದು ಸಂಜೆ 7 ಗಂಟೆಗೆ ದೇವಸ್ಥಾನ ಆವರಣದಲ್ಲಿ ಜಾತ್ರೆಯ ಉದ್ಘಾಟನೆ ಹಾಗೂ ಧರ್ಮಸಭೆ ನಡೆಯಲಿದೆ. ಜಹೀರಾಬಾದ್ ತಾಲೂಕಿನ ಮಲ್ಲೇಗಿರಿ ಆಶ್ರಮದ ಶ್ರೀ ಡಾ ಬಸವಲಿಂಗ ಅವಧೂತರು, ಲಾಡ್ಗೇರಿ ಮಠದ ಶ್ರೀ ಗಂಗಾಧರ್ ಸಾನ್ನಿಧ್ಯ ಶಿವಾಚಾರ್ಯರು, ಖಟಕ್ ಚಿಂಚೋಳಿ ಶ್ರೀ ಬಸವಲಿಂಗ ದೇವರ ಸಮ್ಮುಖ ವಹಿಸಲಿದ್ದಾರೆ. ಸಂಸದ ಸಾಗರ್ ಖಂಡ್ರೆ ಜಾತ್ರೆಯನ್ನು ಉದ್ಘಾಟಿಸಲಿದ್ದು, ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಸಚಿವ ಬಂಡಪ್ಪ ಕಾಶಂಪುರ್, ಮಾಜಿ ಶಾಸಕ ಅಶೋಕ್ ಖೇಣಿ ಹಾಗೂ ಮುಖಂಡ ಚಂದ್ರ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಇದಕ್ಕೂ ಮುನ್ನ ಸಂಜೆ 6 ಗಂಟೆಗೆ ಗ್ರಾಮದ ಪ್ರಮುಖರ ನೇತೃತ್ವದಲ್ಲಿ ಶ್ರೀ ಡಾ ಬಸವಲಿಂಗ ಅವಧೂತರ ಭವ್ಯ ಮೆರವಣಿಗೆ ಜರುಗಲಿದೆ. ಏಪ್ರಿಲ್ 19ರಂದು ಸಂಜೆ 6ಕ್ಕೆ ವೀರಭದ್ರೇಶ್ವರ ರುದ್ರಾಭಿಷೇಕ ಹಾಗೂ ಪಾದಪೂಜೆ ನಡೆಯಲಿದ್ದು, ರಾತ್ರಿ 8ಕ್ಕೆ ಕೋಲಾಟ ಮತ್ತು ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಏಪ್ರಿಲ್ 20ರಂದು ಬೆಳಗ್ಗೆ 5ಕ್ಕೆ ರುದ್ರಾಭಿಷೇಕ, 6ಕ್ಕೆ ಪಲ್ಲಕ್ಕಿ ಮೆರವಣಿಗೆ, 7ಕ್ಕೆ ಅಗ್ನಿಕುಂಡ ಪೂಜೆ, ಮಧ್ಯಾಹ್ನ 12ಕ್ಕೆ ಮಹಾಪ್ರಸಾದ ವಿತರಣೆ, ಸಂಜೆ 6ಕ್ಕೆ ರಥೋತ್ಸವ ಹಾಗೂ ರಾತ್ರಿ ಭಜನೆ ಕಾರ್ಯಕ್ರಮಗಳು ಜರುಗಲಿವೆ. ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ಕಾರು ಮತ್ತು ವಿಆರ್ಎಲ್ ಬಸ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ 7 ಜನ ದಾರುಣವಾಗಿ ಮೃತಪಟ್ಟಿರುವ ಘಟನೆ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕಿನ ದೇವಪುರ್ ಬಳಿ ನಡೆದಿದೆ.
ಸುರ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾದಗಿರಿಯಿಂದ ರಾಯಚೂರು ಕಡೆ ಹೊರಟಿದ್ದ ಕಾರು ಬೆಂಗಳೂರಿನಿಂದ ಕಲಬುರಗಿ ಕಡೆ ಬರುತ್ತಿದ್ದ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿ ಕಾರ್ನಲ್ಲಿದ್ದ 7 ಜನ ಸಾವಿಗೀಡಾಗಿದ್ದಾರೆ. ಅಪಘಾತದ ತೀವ್ರತೆಗೆ ವಾಹನ ನಡು ರಸ್ತೆಯಲ್ಲೇ ಬೆಂಕಿ ಹೊತ್ತಿಕೊಂಡು ಹೊಗೆ ಆಕಾಶದೆತ್ತರಕ್ಕೆ ಚಾಚಿತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಅಪಘಾತದಲ್ಲಿ ಮೃತಪಟ್ಟವರನ್ನು ರಾಯಚೂರು ಜಿಲ್ಲೆ ಸಿರವಾರ್ ಪಟ್ಟಣದ ನಿವಾಸಿಗಳು ಎಂದು ಗುರುತಿಸಲಾಗಿದೆ ಎಂದು ಅಮಾವಾಸ್ಯೆ ಹಿನ್ನೆಲೆ ತಿಂತನ್ ಮೌನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿಂದಿರುಗುತ್ತಿದ್ದ ವೇಳೆ ಅಪಘಾತ ನಡೆದಿದೆ. ಕಾರಲ್ಲಿದ್ದ ಸರ್ಕಾರಿ ನೌಕರರ ಶರಣಪ್ಪ, ಪುರಸಭೆ ಸದಸ್ಯ ಮಲ್ಲಿಕಾರ್ಜುನ್, 3 ಮಹಿಳೆಯರು ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ವಿವಾದ ಉಂಟಾಗಿದೆ. ಸಾಭಾಂಗ್ ಪಶ್ಚಿಮ ಮೆದಿನಿಪುರದಲ್ಲಿ ನಡೆದ ಬಿಜೆಪಿ ಪ್ರಚಾರ ಕಾರ್ಯಕ್ರಮದ ವೇಳೆ ಸಿಎಪಿಎಫ್ ಸಿಬ್ಬಂದಿ ವ್ಯಕ್ತಿಯೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದ್ದು, ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವರದಿಗಳ ಪ್ರಕಾರ ಆ ವ್ಯಕ್ತಿ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಜೊತೆ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪಿಸಲಾಗಿದ್ದು, ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತರಿಗೆ ಅಡಚಣೆ ಉಂಟು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಅವರ ರಾಜಕೀಯ ಸಂಬಂಧದ ಬಗ್ಗೆ ಇನ್ನೂ ಅಧಿಕೃತ ದೃಢೀಕರಣ ಇಲ್ಲ. ಆನ್ಲೈನ್ನಲ್ಲಿ ಹರಿದಾಡುತ್ತಿರುವ ದೃಶ್ಯಗಳಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಎಪಿಎಫ್ ಯೂನಿಫಾರ್ಮ್ ಧರಿಸಿ ಸಿಬ್ಬಂದಿ ಆ ವ್ಯಕ್ತಿಯನ್ನು ಸುತ್ತುವರೆದಿರುವುದು ಹಾಗೂ ಒಬ್ಬ ಅಧಿಕಾರಿ ಅವರಿಗೆ ಹೊಡೆದಿರುವುದು ಕಾಣಿಸುತ್ತದೆ. ಈ ವಿಡಿಯೋ ರಾಜಕೀಯ ವಲಯಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಪ್ರತಿಕ್ರಿಯೆಗಳಿಗೆ ಕಾರಣವಾಗಿದೆ. ಬಿಜೆಪಿ ಬೆಂಬಲಿಗರು ಈ ಕ್ರಮವನ್ನು ಪ್ರಚಾರದ ವೇಳೆ ಶಿಸ್ತು ಕಾಪಾಡಲು ಅಗತ್ಯ ಎಂದು ಪ್ರಶಂಸಿಸಿದ್ದಾರೆ. ಇನ್ನೊಂದೆಡೆ ಟಿಎಂಸಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಇದು ಕೇಂದ್ರ ಪಡೆಗಳ ದುರುಪಯೋಗದ ಉದಾಹರಣೆ ಎಂದು ಆರೋಪಿಸಿದೆ. नहीं ये कौन है? ये तुम ही तो हो। ये कौन है? ये तू ही कर रहा ना? वो क्या के धक्का दीजिए मार रहा है यार ये क्या मैं हैं गलत काम कर रहा है सर कौन आप ही चलो सर कौन के अभी तो आप जिम्मेवार आदमी हैं गांव में ऐसा होगा नहीं हमें बाद में गन्नगोल था बाद में आया था आप एक जिम्मेवार आदमी है देखो सुनो ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.